ಇವತ್ತು ನಾವು ವಿಲ್ಲಾ ನೋಡಕ್ ಹೋಗ್ತಾ ಇದೀವಿ. ಇವ್ರು ಹೆಂಗು ತುಂಬಾ ಖುಷಿಯಾಗಿರೋ ಮೂಡಲ್ಲಿ ಇದಾರೆ ಇವತ್ತು. ಇದು ವಿಲ್ಲಾದು ಎಂಟ್ರೆನ್ಸ್. ಇದು ವಿಲ್ಲಾದು ಎಂಟ್ರೆನ್ಸ್. ಎಲ್ಲ ಅರಬಿಕ್ ಸ್ಟೈಲ್ ವಿಲ್ಲಾಸ್. ಇದು ಅರಬಿಕ್ ಕೈಂಡ್ ಆಫ್ ಆರ್ಕಿಟೆಕ್ಚರ್. ಇದು ಮೇನ್ ರೋಡ್ ಅಂತ ಏನಿಲ್ಲ, ಬಟ್ ಈ ಕಮ್ಯುನಿಟಿ ತುಂಬ ಪೀಸ್ಫುಲ್ ಆಗಿದೆ. ನಮಗೆ ಟ್ರಾಫಿಕ್ ಸೌಂಡು, ಬೇರೆ ಕನ್ಸ್ಟ್ರಕ್ಷನ್ ಸೌಂಡು ಏನೂ ಬರೋದಿಲ್ಲ. ಹಾಯ್ ನನ್ನ ಪ್ರೀತಿಯ ಕನ್ನಡಿಗರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ವಿಲ್ಲಾ ಹಂಟಿಂಗಿಗೆ ಬಂದಿದ್ದೀವಿ. ಇಷ್ಟು ದಿನ ನಾವು ಅಪಾರ್ಟ್ಮೆಂಟಲ್ಲಿದ್ವಿ, ಆದರೆ ಇವಾಗ ನಾವು ವಿಲ್ಲಾ ನೋಡೋಕ್ಕೆ ಬಂದಿದ್ದೀವಿ. ದಿಸ್ ವಿಲ್ಲಾ ಇಸ್ ಸೋ ಬ್ಯೂಟಿಫುಲ್. ಇದರದ್ದು ಗಾರ್ಡನ್ ನೋಡಿ ಎಷ್ಟು ದೊಡ್ಡದಿದೆ ಅಂತ. ಸೊ ಲೆಟ್ಸ್ ಸಿ ನಮ್ಗೆ ಇಷ್ಟ ಆಗುತ್ತೋ ಇಲ್ವೋ. ಇದು ಕಿಚನ್ ಮತ್ತು ಡೈನಿಂಗ್ ಏರಿಯಾ ವಿಚ್ ಇಸ್ ಓವರ್ ಲುಕಿಂಗ್ ದ ಗಾರ್ಡನ್. ಊಟ ತಿಂಡಿ ಮಾಡುವಾಗ ಈ ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡ್ಬೋದು. ಅದಾದಮೇಲೆ ಲಿವಿಂಗ್ ರೂಮ್ ಸಿಗುತ್ತೆ ಲೆಫ್ಟ್ ಸೈಡಲ್ಲಿ. ಲಿವಿಂಗ್ ರೂಮ್ ಆದ ತಕ್ಷಣವೇ ಗೆಸ್ಟ್ ಬಾತ್ರೂಮ್, ಈ ಗೆಸ್ಟ್ಗೆಲ್ಲ ಬಂದರೆ ಯೂಸ್ ಮಾಡೋಂಥದ್ದು. ಅದಾದಮೇಲೆ ಸ್ಟೆಪ್ಸು ಫಸ್ಟ್ ಫ್ಲೋರಿಗೆ ಹೋಗೋಕ್ಕೆ. ಓ ಲುಕ್ ಎಟ್ ದ ಗಾರ್ಡನ್ಸ್, ಎಷ್ಟು ಚೆನ್ನಾಗಿದೆ ಅಂತ. ಇದು ನಮ್ಮ ಝೈಲೋಗಂತೂ ತುಂಬಾ ಇಷ್ಟ ಆಗತ್ತೆ. ದಿಸ್ ಇಸ್ ಲೈಕ್ ಅ ಡ್ರೀಮ್ ಪ್ಲೇಸ್ ಫಾರ್ ಝೈಲೋ. ಝೈಲೋ, ಡು ಯು ಲೈಕ್ ಇಟ್? ಝೈಲೋ ಇಲ್ಲಿ ಓನ್ ಯು ಹ್ಯಾಪಿ? ಖುಷಿಯಾಗಿದ್ದಾನೆ. ಅವನ ಆಚೆನೇ ಇರ್ತಾನೆ ಅನ್ಸುತ್ತೆ, ಒಳಗೆ ಬರೋದೇ ಇಲ್ಲ. ಇವಾಗ ಇನ್ನೊಂದು ಕಡೆ ಹೋಗ್ತಾ ಇದೀವಿ, ನೋಡೋಣ. ಅದು ಇದಕ್ಕಿಂತ ಚೆನ್ನಾಗಿದ್ರೆ ಮೋಸ್ಟ್ಲಿ ವಿ ವಿಲ್ ಪುಟ್ ಎನ್ ಆಫರ್. ಲೆಟ್ಸ್ ಸಿ. ಇದು ನಾವು ನೋಡ್ತಾ ಇರೋದು ಸೆಕೆಂಡ್ ವಿಲ್ಲಾ. ಇದು ಕಾರ್ ಪಾರ್ಕ್. ಈ ಎಲ್ಲ ವಿಲ್ಲಾಗಳಿಗೂ ಕಾರ್ ಪಾರ್ಕ್, 2 ಕಾರ್ ಪಾರ್ಕ್ಸ್ ಇರುತ್ತೆ. ಎಷ್ಟು ಚೆನ್ನಾಗಿ ಗಾರ್ಡನ್ ಮಾಡಿದ್ದಾರೆ ನೋಡಿ. ಪೂಲ್ ನಮ್ಮ ಅವಶ್ಯಕತೆ ಇಲ್ಲ, ಬಟ್ ಮೇ ಬಿ ಫ್ಯೂಚರಲ್ಲಿ ಯೂಸ್ ಮಾಡ್ತೀವೇನೋ ಗೊತ್ತಿಲ್ಲ. ಬಟ್ ಇವರಂತೂ ಪೂಲ್ ಆಫರ್ ಮಾಡ್ತಾ ಇದ್ದಾರೆ. ಲೆಟ್ಸ್ ಸಿ ಒಳಗಡೆ ಹೆಂಗಿದೆ ಅಂತ. ಝೈಲೋ ಎಲ್ಲೋಗಿದ್ರಿ ನೀವು? ನಿಮ್ಮ ಮನೆನಾ? ಇನ್ನು ನಿಮ್ಮ ಮನೆ ಆಗಿಲ್ಲ ಕಂದ. ಡಾಗ್ ಹೌಸ್ ಅದು. ಇಲ್ಲಿ ಯಾರೋ ಡಾಗ್ ಇಟ್ಕೊಂಡಿರೋರು ಇದ್ರ ಅನ್ಸುತ್ತೆ. ಈ ಮನೆ ಸೇಮ್ ಲೇಔಟು, ಆದರೆ ಮೇಂಟೆನೆನ್ಸ್ ಮಾಡಿದ್ದಾರೆ. ಫುಲ್ ಹೊಸ ಥರ ಪೇಂಟಿಂಗ್ ಮಾಡಿದ್ದಾರೆ. ಫುಲ್ ಹೊಸ ಥರ ಕಾಣುತ್ತೆ. ಬಟ್ ಈ ಮನೆ ಸೌತ್ ಫೇಸಿಂಗು. ಸೊ ಐ ಡೋಂಟ್ ನೋ ವೆದರ್ ಇಟ್ ಈಸ್ ಗುಡ್ ಫಾರ್ ಆರ್ ಹಿಂದೂಸ್. ನೋಡಿ, ರೆಫ್ರಿಜಿರೇಟರ್ ಕೊಟ್ಟಿದ್ದಾರೆ, ಆಮೇಲೆ ಡಿಶ್ ವಾಷರ್ ಇದೆ. ಸೊ ನಮಗೇನು ಪ್ರಾಬ್ಲಮ್ ಆಗಲ್ಲ. ಈ ವಿಲ್ಲಾ ಪಕ್ಕ ರೋಡ್ ಇದೆ. ಸೊ ಪಕ್ಕದ ವಿಲ್ಲಾ ಅವರಂತೂ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಗಾರ್ಡನ್ನ. ನೋಡಿ, ಪೂಲ್ ಇದೆ, ಆಮೇಲೆ ಸಿಟ್ಟಿಂಗಿಗೆ ಚೇರ್ಸ್ ಇದೆ, ಸೋಫಾ ಇದೆ. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್. ನಮಗೆ ಇವಾಗ ಪೂಲ್ ಬೇಕಾ ಬೇಡವಾ ಅನ್ನೋದೇ ಒಂದು ದೊಡ್ಡ ಕ್ವೆಶ್ಚನ್. ಪ್ಲಸ್ ಇದು ಸೌತ್ ಫೇಸಿಂಗು. ಸೌತ್ ಫೇಸಿಂಗ್ ಇದ್ದರೆ ನಮಗೆ ಒಳ್ಳೇದಾಗುತ್ತೋ ಇಲ್ಲ ಇದು ಏನೋ ಪ್ರಾಬ್ಲಮ್ ಆಗುತ್ತಾ ಅಂತ ನಮ್ಮ ಪೇರೆಂಟ್ಸ್ನ ಕೇಳಬೇಕು. ಎಂಟಿ ಪೂಲ್ ಇದನ್ನು ಹೆಂಗೆ ಮೇಂಟೈನ್ ಮಾಡೋದಪ್ಪ? ಯಾರಾದರೂ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ, ನಮಗಂತೂ ಗೊತ್ತಿಲ್ಲ. ಮತ್ತು ನಾವು ಪೂಲ್ ಯೂಸ್ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ.
ಬಟ್ ತುಂಬ ಕ್ಲೀನ್ ಆಗಿದೆ ಈ ವಿಲ್ಲಾ. ಹಾಂ, ಇವತ್ತು ನಾವು ಇನ್ನೊಂದು ವಿಲ್ಲಾಗೆ ಬಂದಿದ್ದೀವಿ ನೋಡೋದಕ್ಕೆ. ಎಷ್ಟು ಮೆಸ್ಸಿಯಾಗಿ ಇಟ್ಕೊಂಡಿದ್ದಾರೆ ನೋಡಿ ವಿಲ್ಲಾನ. ಈ ವಿಲ್ಲಾದಲ್ಲಿ ಪೂಲ್ ಬೇರೆ ಇದೆ. 3 days later. ಫೈನಲಿ ಪ್ರವೀಣ್ ಬರ್ಡೇ ದಿನಾನೇ ವಿಲ್ಲಾ ಬುಕ್ ಮಾಡಿದ್ವಿ. ಸೊ ಇಟ್ಸ್ ಸೆಲೆಬ್ರೇಷನ್ ಟೈಮ್. ನಾವು ಯಾವ ವಿಲ್ಲಾನ ಚೂಸ್ ಮಾಡಿದ್ವಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಹೇಳಿ ನನಗೆ. ಕರೆಕ್ಟಾಗಿ ಬರ್ಕೋತಾ ಇದ್ದೀರ ತಾನೇ? ಮೆಷರ್ಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಬರ್ಕೊಳ್ಳಿ. ಆಮೇಲೆ ಹೋಗಿ ಶಾಪಿಂಗ್ ಹೋಗ್ಬೇಕಲ್ಲ, ಅವಾಗ ಮಿಸ್ಟೇಕ್ ಆದರೆ ಪ್ರಾಬ್ಲಮ್ ಆಗುತ್ತೆ. ನಾವು ಅದೇ ಮಾಡೋದು. ಆಫೀಸಲ್ಲೂ ಹಾರ್ಡ್ ವರ್ಕ್ ಮಾಡ್ತಾರೆ, ಮತ್ತು ಮನೆಗೆ ಬಂದಮೇಲೂ ಹಾರ್ಡ್ ವರ್ಕ್ ಮಾಡ್ತಾರೆ. ಎಂಥ ಒಳ್ಳೆ ಪರ್ಸನ್ ನೀವು. 1 eternity later. ಇವತ್ತು ನಾನು ಫರ್ನಿಚರ್ ಶಾಪಿಂಗ್ ಬಂದಿದ್ದೀನಿ. ನೋಡಿ ಎಷ್ಟು ವೆರೈಟಿ ಇದೆ ಅಂತ. ಐ ಆಮ್ ಲಿಟ್ರಲಿ ಗೆಟಿಂಗ್ ಕನ್ಫ್ಯೂಸ್ಡ್. ಐ ಥಿಂಕ್ ಐ ಆಮ್ ಲೈಕಿಂಗ್ ದಿಸ್ ಒನ್. ಆರೆಂಜ್ ಕಲರ್ ಬೇರೆ ನನ್ನ ಫೇವ್ರೆಟ್ ಕಲರ್, ಬಟ್ ಐ ಡೋಂಟ್ ನೋ ಇಫ್ ಪ್ರವೀಣ್ ವಿಲ್ ಲೈಕ್ ಇಟ್. ಫರ್ನಿಚರ್ ನೋಡ್ಕೊ ಬಂದಿದ್ದೀನಿ, ನನಗೆ ಇಷ್ಟ ಆಗಿದೆ ಒಂದು. ನೋಡೋಣ ಪ್ರವೀಣ್ ಏನು ಹೇಳ್ತಾರೆ ಅಂತ. ಏನಾದರೂ ನೋಡ್ಬಿಟ್ಟು ಕಮೆಂಟ್ ಮಾಡೇ ಮಾಡ್ತಾರೆ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಈ ಸೈಜ್ ಸರಿ ಇಲ್ಲ, ಈ ಸೈಜ್ ಸರಿ ಇದೆ ಅಂತ. ಸೊ ಅವ್ರ ಕ್ರಿಟಿಕ್ಸ್, ಹಿ ಈಸ್ ದ ಬಿಗ್ಗೆಸ್ಟ್ ಕ್ರಿಟಿಕ್ ಇನ್ ಮೈ ಲೈಫ್. ಇಫ್ ಹೀ ಈಸ್ ಓಕೆ ವಿತ್ ಇಟ್, ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಆಮೇಲೆ ಇವಾಗ ಮನೆಯಲ್ಲಿ ಎಲ್ಲ ವೈಟ್ ಗೂಡ್ಸ್ ಅಂದರೆ ರೆಫ್ರಿಜಿರೇಟರು, ಆಮೇಲೆ ಓವನ್ನು ಮತ್ತು ಸ್ಟವ್ ಅವರೇ ಕೊಟ್ಟಿದ್ದಾರೆ. ಸೊ ನಮಗೇನು ಪ್ರಾಬ್ಲಮ್ ಇರಲಿಲ್ಲ. ಸೊ ಇವಾಗ ಅದನ್ನು ಬೇರೆ ನೋಡೋಕೆ ಹೋಗ್ಬೇಕು, ರೆಫ್ರಿಜಿರೇಟರು, ಓವನ್ನು ಮತ್ತು ಸ್ಟವ್ ಟಾಪು ಎಲ್ಲ. ಸೊ ಇಟ್ಸ್ ವೆರಿ ಬಿಗ್ ಥಿಂಗ್. ನೋಡೋಣ ಯಾವ್ಯಾವ್ದು ಸೆಲೆಕ್ಟ್ ಮಾಡ್ತೀವಿ ಅಂತ. Either you set the tone with this or you set the tone with green tone or earthy colors. Green and this color are earthy colors only. That's what. There is sofa sets green or ನಾವಿರೋ ಮನೆಯಿಂದ ಇವಾಗ ಹೋಗ್ತಾ ಇರೋ ವಿಲ್ಲಾ, ಇಟ್ಸ್ ಅ ವೆರಿ ಬಿಗ್ ಟ್ರಾನ್ಸಿಷನ್ ಇನ್ ಅವರ್ ಲೈಫ್. ಫ್ರಮ್ ಅ ಸ್ಮಾಲ್ ಕ್ಯೂಟ್ ಅಪಾರ್ಟ್ಮೆಂಟ್ ಟು ಅ ಬಿಗ್ ವಿಲ್ಲಾ ವಿತ್ ಅ ಬಿಗ್ ಬ್ಯಾಕ್ ಯಾರ್ಡ್. ಅದನ್ನ ಹೆಂಗೆ ಮೇಂಟೈನ್ ಮಾಡೋದು, ಯಾವ ಥರ ಕ್ಲೀನಾಗಿ ಇಟ್ಕೊಳ್ಳೋದು ಎಲ್ಲ ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಯಾಕಂದರೆ ನಮ್ಮ ಸ್ಮಾಲ್ ಕ್ಯೂಟ್ ಅಪಾರ್ಟ್ಮೆಂಟ್ನ ಕ್ಲೀನ್ ಮಾಡೋದು ಎಲ್ಲ ತುಂಬ ಈಸಿ ಇರ್ತಾಯಿತ್ತು. ಸೊ ನನಗೆ ತುಂಬ ಕೆಲಸ ಆಗತ್ತೆ. 2 hours later. ಎಲ್ಲೋಗ್ತಾ ಇದೀವಿ ನಾವು ಈ ಥರ ಎಲ್ಲ ಬ್ಯಾಕ್ ಪ್ಯಾಕ್ ಎಲ್ಲ ತಗೊಂಡು? Plantation and gardening and a white goods, refrigerator, washing machine, stove, burner, sofa, ಏನೇನೆಲ್ಲ ಬೇಕು ನೆನಪಿಗೆಲ್ಲ ಕೊಡ್ಸೋದು. ನಡೀರಿ ಹೋಗೋಣ ಹಂಗಾದ್ರೆ, ಬೇಗ. ಟೈಮ್ ವೇಸ್ಟ್ ಮಾಡೋದೇ ಬೇಡ. ಸ್ಕೂಲ್ ಹುಡುಗ ತರ ಕಾಣ್ತಾ ಇದ್ದೀರಾ ನೀವು. 35 years. ನೀವು ರಿಯಲ್ ಎಸ್ಟೇಟ್ ಸ್ಕೂಲ್ಗೆ ಹೋಗ್ತೀರಾ? ನೀವು ರಿಯಲ್ ಎಸ್ಟೇಟ್ ಸ್ಕೂಲ್ ನಡೆಸ್ತಾ ಇದ್ದೀರಾ? 75. Get yourself a husband who does everything ಅಂತಾರಲ್ಲ. He is the example of that. It's no problem. You like? Yeah. ಫೈನಲಿ ಡ್ರ್ಯಾಗನ್ ಮಾರ್ಟಿಗೆ ಬಂದು ಇವ್ರಿಗೇನೋ ಒಂದು ಇಷ್ಟ ಆಗಿದೆ. ಅಷ್ಟೊಳ್ಳೊಳ್ಳೆ ಅಂಗಡಿಗೆ ಹೋಗಿ ಬಂದಮೇಲೆ This is nice. ನಾನೇ ತೋರಿಸಿದ್ದನ್ನ. Nice pattern. Yeah. ನನಗೆ ಕಣ್ಣಿಲ್ಲ, ಆಡ್ಸಿಲ್ಲ ಅಂದ್ರೆ ಇದು ಕಾಣಿಸ್ತಾನೆ ಇರಲಿಲ್ಲ ನಿಜವಾಗ್ಲೂ. ಇದಲ್ಲಿ ಆರೆಂಜ್ ಇತ್ತಲ್ಲ, ಅದೇ ಥರ ಪ್ಯಾಟರ್ನ್ ಇದೆ, ಸ್ವಲ್ಪ ಡಿಫ್ರೆಂಟ್. यही कपड़ा में कलर दिख रहा है. ಕರ್ಟನ್ಸ್ ನೋಡಕ್ ಬಂದಿದ್ದೀವಿ ಇವಾಗ. ಈ ಕರ್ಟನ್ ಹೆಂಗಿದೆ ನೋಡ್ಬಿಟ್ಟು ಹೇಳಿ ನೀವು. ಐ ಥಿಂಕ್ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಅನ್ಸುತ್ತೆ ನಮ್ಮ ಲಿವಿಂಗ್ ರೂಮಿಗೆ.
ಇದನ್ನು ಆರ್ಡರ್ ಮಾಡಿದ್ದೀವಿ. ಲೆಟ್ಸ್ ಸಿ ಯಾವ ಥರ ಕಾಣುತ್ತೆ ಅಂತ. ಇವಳು ನೋಡಿ, ಚೈನೀಸ್ ಅವಳು ಕೂತಿದ್ದಾಳೆ, ಆರಾಮಾಗಿ ಕೂತಿರ್ತಾಳೆ ಇಲ್ಲಿ. ಅವಳಿಗೇನು ಟೆನ್ಷನ್ನೇ ಇಲ್ಲ. ಸೇಲ್ಸ್ ಪೀಪಲ್ ಎಲ್ಲ ಕೆಲಸ ಮಾಡ್ತಾರೆ. ಇವಳು ದುಡ್ಡು ತೊಗೊಂಡು ಮನೆಗೆ ಹೋಗ್ತಾಳೆ. ಬಾಯ್ ಬಾಯ್ ಚೈನೀಸ್. ದುಬೈ ಎಷ್ಟು ಸೇಫು ಅಂತ ನಿಮಗೆ ಗೊತ್ತು, ಆದರೆ ನಾವು ನಮ್ಮ ಸೇಫ್ಟಿ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇವತ್ತು ಖಜಾನೆ ತೊಗೊಳಕ್ಕೆ ಬಂದಿದ್ದೀವಿ ಇಲ್ಲಿ. ಫೈನಲಿ ನಾವು ನಮ್ಮ ಸೇಫ್ಟಿ ನೋಡ್ಕೋತಾ ಇದ್ದೀವಿ. ಅಂತೂ ಇಂತೂ ಫೈನಲಿ ಕಷ್ಟಪಟ್ಟಿನಾದರೂ ಇವರಿಗೆ ಕನ್ವಿನ್ಸ್ ಮಾಡಿಬಿಟ್ಟೆ ಇದೇ ಸೋಫಾ ತೊಗೊಳ್ಳೋಣ ಅಂತ. ಐ ಹೋಪ್ ಇದು ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಇಂಟೀರಿಯರ್ಸಿಗೆ. ಇದು ಚೇರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಂಗೆ ಬರೀ ಆರೆಂಜ್ ಕಲರ್ದೇ ಅಟ್ರಾಕ್ಟ್ ಆಗುತ್ತಪ್ಪ, ಯಾಕೆ ಅಂತ ಗೊತ್ತಿಲ್ಲ. ಎಷ್ಟು ಸ್ಲೀಕ್ ಆಗಿದೆ. ಬಟ್ ಸೋಫಾನು ಆರೆಂಜು, ಇದನ್ನು ಆರೆಂಜ್ ಆದರೆ ಪ್ರವೀಣ್ ನನ್ನ ಮನೆಯಿಂದ ಓಡಿಸ್ತಾರೆ. ಫೈನಲಿ ಗಾಟ್ ದ ಆರೆಂಜ್ ಸೋಫಾ. ಐ ಆಮ್ ಸೋ ಹ್ಯಾಪಿ. The mister is doing the final billing, so I'm a happy kid today. ಈ ಸೋಫಾದು ಪ್ರೈಸು 2,999 dirhams, ಅಂದರೆ 60,000 Indian rupees. ತುಂಬ ಕಾಸ್ಟ್ಲಿ ಆಯಿತು. ಇದೇನು ರೌಂಡ್ ಕಾಂಟೆಂಪ್ರರಿ ಆರ್ಟ್ ಪೀಸ್ ಹಾಕಿದ್ದಾರೆ. ಇದು ಎಷ್ಟು ಅಂತ ನೋಡೋಣ. 499 dirhams ಅಂತೆ, 10,000 ರೂಪಾಯಿ ಅಂತ ಇದಕ್ಕೆ. ಐ ಡೋಂಟ್ ನೋ ವಾಟ್ ಈಸ್ ದ ಕಾನ್ಸೆಪ್ಟ್ ಬಿಹೈಂಡ್ ದಿಸ್ ಕ್ರೇಜಿ ಪೀಪಲ್. ಆಲ್ವೇಸ್ ಆ್ಯಂಡ್ ಫಾರ್ ಎವರ್ ಆನ್ ಫೋನ್. ಪ್ಯಾನ್ ಎಮಿರೇಟ್ಸ್ ಇಂದ ನೆಕ್ಸ್ಟು ಡ್ಯಾನ್ಯೂಬ್ ಹೋಮ್ ಅಂತ ಒಂದು ಇಂಟೀರಿಯರ್ ಸ್ಟೋರಿಗೆ ಹೋದ್ವಿ. ಇದರದ್ದು ಓನರು ರಿಜ್ವಾನ್ ಸಜನ್ ಅಂತ, ಇಂಡಿಯನ್ ಒರಿಜಿನ್ ಅವರು. ಆದರೆ ಇಲ್ಲಿ ಕ್ವಾಲಿಟಿ ಮಾತ್ರ 0%. ಇಲ್ಲಿ ಒಂದು ಡೈನಿಂಗ್ ಟೇಬಲ್ ಇಷ್ಟ ಆಯಿತು, ಒಂಥರ ರಸ್ಟಿಕ್ಕು ಮತ್ತು ವುಡನ್ ಥೀಮ್ದು. ಐ ಥಿಂಕ್ ಇದನ್ನೇ ಲಾಕ್ ಮಾಡ್ತೀವಿ ಅನಿಸುತ್ತೆ. ಇದಂತೂ ನನ್ನ ಥೀಮಿಗೆ ಸಖತ್ ಮ್ಯಾಚ್ ಆಗುತ್ತೆ. ಸಮ್ಟೈಮ್ಸ್ ಕ್ವಾಲಿಟಿ ಬದಲು ಡಿಸೈನ್ ಚೂಸ್ ಮಾಡಬೇಕಾಗತ್ತೆ. One eternity later. ಹಾಯ್ ಎಲ್ಲರಿಗೂ. ಇವತ್ತು ನಮ್ಮ ಫರ್ನಿಚರ್ ಎಲ್ಲ ರೆಡಿ ಆಗ್ತಾ ಇದೆ. ಪ್ಲಸ್ ವಾಷಿಂಗ್ ಮಿಷಿನ್, ಡಿಶ್ ವಾಷರ್, ಆಮೇಲೆ ಎಲ್ಲ ವೈಟ್ ಗೂಡ್ಸ್ ಬರ್ತಾ ಇದೆ. ಸೊ ಐಮ್ ವೇಟಿಂಗ್. ಲೆಟ್ಸ್ ಸಿ ಹೆಂಗೆ ಕಾಣುತ್ತೆ ಅಂತ ನಮ್ಮ ಮನೆಯಲ್ಲಿ. 46 degrees ವೆದರಲ್ಲಿ ಪಾಪ ಈ ಹುಡುಗರು ಕೆಲಸ ಮಾಡ್ತಾ ಇದ್ದಾರೆ. ರಿಯಲಿ ಹ್ಯಾಟ್ಸ್ ಆಫ್. ಈ ಬಿಸಿಲಲ್ಲಿ ಕೆಲಸ ಮಾಡೋದು ತುಂಬಾ ಕಷ್ಟ ದುಬೈಯಲ್ಲಿ, ಅದು ಔಟ್ಡೋರ್ ಕೆಲಸಗಳು. ಫೈನಲಿ ಸ್ಪೀಕರ್ ಬಂತು, ಆಮೇಲೆ ಫ್ರಿಡ್ಜ್ ಬಂತು, ಸ್ಟವ್ ಬಂತು, ಡಿಶ್ ವಾಷರ್ ಬಂತು ಆ್ಯಂಡ್ ವಾಷಿಂಗ್ ಮಿಷಿನ್ ಬಂತು. ಆದರೆ ಟಿ ವಿ ಇನ್ನೂ ಬಂದಿಲ್ಲ. ನಾನು ಆ ಥರ ಹೇಳ್ತಿದ್ದಂಗೆ ಟಿ ವಿನೂ ಬಂತು ಮತ್ತು ನನ್ನ ಫೇವ್ರೆಟ್ ಆರೆಂಜ್ ಸೋಫಾನೂ ಬಂತು. ಸೊ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಅಂತ ಇದೊಂದು ವೆರಿ ಗುಡ್ ಎಕ್ಸಾಂಪಲ್. ಇದೇನಿದು ಪ್ರವೀಣ್, ಇಷ್ಟು ಮೇಲಿದೆಯಲ್ಲ? ಇದು ನನ್ನ ರೂಮ್ ಅಲ್ಲ, ನನಗೆ ಎಟ್ಟಿಕ್ಸೋದೇ ಇಲ್ಲ ಅದು. ನಿನ್ನ ರೂಮಲ್ಲಿ ನಿಮಗೆ ಜಂಪ್ ಮಾಡಿ ತಗೋಬೇಕಾ ಅಂತ. ಅದೇನು ಆ್ಯಪ್ ಅಲ್ಲ ಕಿತ್ಕೊಳಕ್ಕಂಗೆ. ಮ್ಯಾಂಗೋ ಸೀಸನ್. ಇನ್ನೂ ಇಲ್ಲಿ ಮೂವ್ ಆಗೋಕ್ಕೆ ಎಷ್ಟು ದಿನ ಬೇಕು ಗೊತ್ತಿಲ್ಲ. ಬರೀ ಕ್ಲೀನಿಂಗ್ ಮಾಡಿಸೋದೇ ಆಗಿದೆ, ಆಮೇಲೆ ಮೇಂಟೆನೆನ್ಸ್ ಮಾಡಿಸೋದೇ ಆಗಿದೆ. ಈ ಹಳೆ ಮನೆ ತಗೊಂಡ್ರೆ ಇದೊಂದೇ ಪ್ರಾಬ್ಲಮ್ಮು. ಇದನ್ನ ನಾವೇ ಕ್ಲೀನ್ ಮಾಡಿಸ್ಬೇಕು, ನಾವೇ ಪೇಂಟಿಂಗ್ ಮಾಡಿಸ್ಬೇಕು, ಎಲ್ಲ ನಾವೇ ಮಾಡಿಸ್ಬೇಕು. ಈ ಮುಂಚೆ ಇರೋ ಟೆನೆಂಟ್ಸ್ ತುಂಬ ಗಲೀಜ್ ಮಾಡಿಬಿಟ್ಟು ಹೋಗಿದ್ದಾರೆ. ಸೊ ಅದನ್ನ ಕ್ಲೀನ್ ಮಾಡಿಸೋಷ್ಟರಲ್ಲೇ ಟೈಮ್ ಹೋಗ್ತಾ ಇದೆ. ಐ ವಾಂಟ್ ಟು ಶಿಫ್ಟ್ ಹಿಯರ್ ಆಸ್ ಸೂನ್ ಆಸ್ ಪಾಸಿಬಲ್. ಲೆಟ್ಸ್ ಸಿ ಯಾವಾಗ ಆಗುತ್ತೆ ಅಂತ. Shale, did you understand anything? Do you want to buy something here? I want a banana leaf. ಅವಳಿಗೆ ಬಾಳೆಕಾಯಿ ಎಲೆ ಬೇಕಂತೆ. ಏನಕ್ಕಂತ ನನಗೆ ಗೊತ್ತಿಲ್ಲ.
ಥ್ಯಾಂಕ್ ಯು ಫಾರ್ ಸಚ್ ಗುಡ್ ಮೆಮೊರೀಸ್. Thank you for everything. ಫೈನಲಿ ಮನೆಗೆ ಬಂದ್ವಿ. ಇವಾಗೆಲ್ಲ ಸಾಮಾನು ಒಳಗಿಡ್ತಾ ಇದ್ದಾರೆ. ಎಷ್ಟು ಅನ್ಪ್ಯಾಕ್ ಮಾಡಿದ್ದೀನಿ ಅಂದರೆ ಐ ಥಿಂಕ್ ನಾನು 1 ಮಂತ್ ತಗೋತೀನಿ ಅನ್ಸುತ್ತೆ ಫುಲ್ ಅನ್ಪ್ಯಾಕ್ ಮಾಡೋದಕ್ಕೆ. ಇವನು ಮಾತ್ರ ಇಲ್ಲಿ ಕುತ್ಕೊಂಡು ಚಿಲ್ ಮಾಡ್ತಾ ಇದ್ದಾನೆ. ಇವನಿಗೆ ಲೈಫಲ್ಲಿ ಏನೂ ತೊಂದರೆನೇ ಇಲ್ಲ, ಏನೂ ಪ್ರಾಬ್ಲಮ್ಸ್ ಇಲ್ಲ, ಆರಾಮ್ ಜೀವನ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ. ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಸ್ಟೇ ಸೇಫ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.